ನಂಬರಿಂದ ಮಾಡಿದ್ರು ಮಾವು ಎಲ್ಲಿವರೆಗೂ ಹೋರಾಟ ಏನಕ್ಕೆ ಬಂದಿದ್ದೇನೆ ಏನಕ್ಕೆ ಬಂದಿದ್ದೇನೆ ಇದಂತಾನೆ ಇದಂತಾನೆ ಇದನ್ನಲ್ಲೇನೋ ದುಡ್ಡು ಹಾಕ್ಸ್ಕೊಂಡು ಅವನಿಗೆ ಅವನ ನಂಬರಿಂದ ಫೋನ್ ಮಾಡಬೇಕು. ಅವನು ಬೇರೆ ನಂಬರಿಂದ ನೀನು ಫೋನ್ ಮಾಡಿದ್ದೀರ ಗೊತ್ತಾಗೈತೆ. ಯಾವ ನಂಬರ್? ರಾತ್ರಿಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ತುಣುಕು ವೈರಲ್ ಆಗ್ತಾ ಇತ್ತು. ಆ ವಿಡಿಯೋನಲ್ಲಿ ಒಬ್ಬ ಸ್ಟೂಡೆಂಟ್ನ ಒಬ್ಬ ಟೀಚರ್ ಹೊಡೆದು ಬಡಿದು ಅವ್ರನ್ನ ಹಿಂಸೆ ಮಾಡೋದು ಕಂಡುಬರುತ್ತದೆ. ಈ ಒಂದು ವಿಡಿಯೋ ಬಗ್ಗೆ ನಮ್ಮ ನಾಯಕನಹಟ್ಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ದಾಖಲಾಗಿದೆ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಟೆಂಪಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಪ್ರಕಾರ ವಿಡಿಯೋದಲ್ಲಿರುವಂಥ ಘಟನೆ ಗುರು ತಿಪ್ಪೇರುದ್ರಸ್ವಾಮಿ ವೇದ ಪಾಠಶಾಲದಲ್ಲಿ ನಡೆದಿದೆ. ಅದು ಯಾವಾಗ ನಡೆದಿದೆ ಅಂತ ಗೊತ್ತಾಗಲಿಲ್ಲ, ಬಟ್ ಅದೇ ಪ್ಲೇಸಲ್ಲಿ ನಡೆದಿದೆ ಮತ್ತು ಅದರಲ್ಲಿ ಹಲ್ಲೆ ಮಾಡಿರುವಂಥ ಟೀಚರ್ ವೀರೇಶ್ ಎಂಬುವರು ಅಂತ ಕಂಪ್ಲೇಂಟ್ ದಾಖಲಾಗಿದೆ. ಸೊ ಈ FIR ದಾಖಲು ಮಾಡಿ ನಾವು ಈಗಾಗಲೇ ವಿಡಿಯೋನಲ್ಲಿ ಅಸಾಲ್ಟ್ ಮಾಡಿರುವಂಥ ಟೀಚರ್ ವೀರೇಶ್ ಅನ್ನೋರನ್ನು ಕಲಬುರಗಿಯಲ್ಲಿ ವಶಕ್ಕೆ ಪಡೆದುಕೊಂಡಿದ್ದೀವಿ. ಅವರನ್ನು ವಿಚಾರ ಮಾಡಿ ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ತೇವೆ. ಈ ವಿಡಿಯೋದಲ್ಲಿ ನಡೆದಿರುವಂಥ ಘಟನೆ ಸುಮಾರು ತಿಂಗಳ ಹಿಂದೆ ನಡೆದಿದೆ ಅಂತ ನಮಗೆ ಗೊತ್ತಾಗಿದೆ. ಘಟನೆ ನಡೆದಾಗ ಯಾವುದೂ ಕೂಡ ಕಂಪ್ಲೇಂಟ್ ಬಂದಿಲ್ಲ. ಆವಾಗ ಯಾರೂ ಪೊಲೀಸ್ ಸ್ಟೇಷನ್ ಗಮನಕ್ಕೆ ಈ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಡಲಿಲ್ಲ. ಪೋಷಕರು ಆಗಲಿ, ಶಾಲೆ ಕಾರ್ಯನಿರ್ವಾಹಕರು ಆಗಲಿ, ಯಾರು ಅಡ್ಮಿನಿಸ್ಟ್ರೇಷನ್ ಆಗಲಿ ಯಾರೂ ಕೂಡ ಈ ಘಟನೆಯನ್ನು ರಿಪೋರ್ಟ್ ಮಾಡಿಲ್ಲ. ಈಗ ಅದೊಂದು ವಿಡಿಯೋ ವೈರಲ್ ಆಗಿರೋದ್ರಿಂದ ಈ ಘಟನೆ ಬೆಳಕಿಗೆ ಬಂದಿದೆ. ಸೊ ನಾವು ಇಮಿಡಿಯೇಟ್ಲಿ FIR ರಿಜಿಸ್ಟರ್ ಮಾಡಿ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ನಡೆಸಿ ಡೀಟೇಲ್ಸನ್ನು ಶೇರ್ ಮಾಡ್ತೀವಿ. ಮುಚ್ಚಿಕ್ಕುವಂಥ ಪ್ರಯತ್ನ ಶಾಲಾ ಆಡಳಿತ ಮಾಡಿದ್ದಾರೆ ಅಂತ ಇದೆ. ಇದ್ರ ಬಗ್ಗೆ ಏನು ತನಿಖೆ ಆಯಿತು? ಈ ಘಟನೆ ಬಗ್ಗೆ ಇನ್ನೂ ತನಿಖೆ ಮಾಡ್ತಾ ಇದ್ವಿ. ಜಸ್ಟ್ ವಿಡಿಯೋ ಅಷ್ಟು ನಿನ್ನೆ ನೈಟಿಂದ ಮಾತ್ರ ಇದು ಬೆಳಕಿಗೆ ಬಂದಿದೆ. ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ವಿ. ಇನ್ನು ಶಾಲೆ ಅಡ್ಮಿನಿಸ್ಟ್ರೇಷನ್ ಮತ್ತು ಬಾಲಕ ಪೋಷಕರನ್ನು ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಬೇಕಾಗಿದೆ. ವಿಚಾರಣೆ ಮಾಡಿದ ನಂತರ ಮುಂದಿನ ಡೀಟೇಲ್ಸನ್ನು ಶೇರ್ ಮಾಡ್ತೀವಿ. ಈ ವಿಷಯ ಏನು ಟಿ ವಿಯಲ್ಲಿ ವೈರಲ್ ಆಯಿತು, ಆ ತರುಣನ ಹುಡುಗನಿಗೆ ಅವ್ರು ಯಾರವರು ಗುರುಗಳೇನೋ ಭಾಳ ಕಾಲಲ್ಲಿ ಹೊಡೆದು ಅಮಾನ್ಯವಾಗಿ ಸ್ವಲ್ಪ ನಡ್ಕೊಂಡಿದ್ದಾರೆ ಅಂತ ಈ ವಿಷಯ ಗೊತ್ತಾಯಿತು. ನಿನ್ನೆ ಗೊತ್ತಾಗಿದ್ದ ತಕ್ಷಣವೇ ರಾತ್ರಿಯೇ DC ಸಾಹೇಬರು ಮತ್ತು ADC ಸಾಹೇಬರು ಎಲ್ಲರೂ ಸೇರಿ ಸೂಚನೆ ಕೊಟ್ಟರು. ಇಮಿಡಿಯೇಟಾಗಿ ಅವ್ರ ಮೇಲೆ FIR ಬುಕ್ ಮಾಡಿ ಎಲ್ಲಿದ್ದಾನೋ ಅವ್ರ ಮೇಲೆ ಕ್ರಮ ಕೈಗೊಳ್ರಿ ಅಂತೇಳಿ ರಾತ್ರಿ FIR ಮಾಡಿದ್ದೀವಿ. ರಾತ್ರಿ 1:30 ಗಂಟೆಗೆ FIR ಮಾಡಿದ್ದೀವಿ. ಈಗೇನೋ ಅವರಿಗೆ ಹಿಡ್ದಿಯಾರಂಥವ್ರಿಗೆ ಗುಲ್ಬರ್ಗದಲ್ಲೆಲ್ಲೋ ಹಿಡ್ದಿಯಾರಂಥವ್ರಿಗೆ ಅವ್ರಿಗೆ ಕರ್ಕೊಂಬರ್ತಿದ್ದಾರೆ. ಈಗ ಕರ್ಕೊಂಬಂದಮೇಲೆ ಅದೇನು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅದನ್ನು ನಮ್ಮ ಮೇಲಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ನಾವೊಂದು ರಿಪೋರ್ಟ್ ಕೊಡ್ತೀವಿ. ಈಗ ಅದರಾದ್ಮೇಲೆ ಅವರು ಆಕ್ಷನ್ ತಗೊಂತಾರೆ ಸರ್. ಲೋಕಲ್ ಸರ್ ಅದೇ ಅವ್ಯವಸ್ಥೆ ಆಗಿದೆ ಇಲ್ಲಿ, ಅವನಿಗೆ ಮುಂಚೆನೇ ಆಗಿತ್ತು, ಮತ್ತೇನೋ ಆಗಿಲ್ಲ, ಇಲ್ಲಿ ಸ್ವಲ್ಪ ಆಡಳಿತ ವೈಫಲ್ಯ ಅಂತ ಹೇಳ್ತಿದ್ದಾರೆ ದೇವಸ್ಥಾನದ್ದು. ನಮ್ಮ ಇಒ ಬಗ್ಗೆನೂ ಸ್ವಲ್ಪ ಕಂಪ್ಲೇಂಟ್ ಮಾಡಿದ್ರು ಅವರು, ಅವರಿಗೆಲ್ಲ ಗೊತ್ತಿದ್ರು ಈ ಥರ ಮಾಡಿದ್ದಾರೆ ಅಂತೇಳಿ. ಅದೇನಿದೆಯೋ ಸತ್ಯಾಸತ್ಯತೆ ಸಾಹೇಬ್ರ ಹತ್ರ ಇಡ್ತೀವಿ ನಾವು, DC ಸಾಹೇಬ್ರ ಮುಂದೆ ಹೇಳ್ತೀವಿ ನಾವು.
ಹೇಳಿದಾಗ ಅದೇನು ಆಕ್ಷನ್ ತಗೊಂತಾರೆ ಸಾಹೇಬ್ರು ಡೆಫಿನೆಟಾಗಿ ಆಕ್ಷನ್ ತಗೊಂತಾರೆ ಇದ್ರ ಬಗ್ಗೆ. ಫೆಬ್ರವರಿಯಲ್ಲಿ ಹೋಗಿದ್ರು ಕೆರೆ ಹತ್ರ ಆ ವಿಷಯ ಅವ್ರು ಹೇಳ್ತಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆದ್ರೆ ಗೊತ್ತಾಗುತ್ತೆ. ಅದು ನಾನೀಗ ಹೇಳಕ್ಕೆ ಬರಲ್ಲ ಅದೇನಾಗಿತ್ತು ಏನಿಲ್ಲ ಅಂತೇಳಿ. ನೋಡೋಣ ಸಾಹೇಬರು ಏನು ಡಿಸಿಷನ್ಸ್ ಕೊಡ್ತಾರೆ, ಎನ್ಕ್ವೈರಿ ಮಾಡಿಸ್ತಾರೆ ಸಾಹೇಬರು. ಮತ್ತು ಈ ಇಷ್ಟೊಂದು ದೊಡ್ಡ ವಿಷಯ ಆಗಿದೆ ಅಂದಾಗ ಎನ್ಕ್ವೈರಿ ಮಾಡಿಸ್ತಾರೆ ಸರ್. ಏನಂದರೆ ಫೆಬ್ರವರಿಯಲ್ಲಿ ಲಿಖಿತವಾಗಿ ದೂರು ಕೊಟ್ಟಿದ್ರು ನೀವು ಸಾರ್ವಜನಿಕರು, ಆದರೂ ಕೂಡ ಯಾವುದೇ ರೀತಿಯಾದ ಗಮನ ಹರಿಸ್ತಿಲ್ಲ, ಯಾಕೆ ಅಂತ? ಇಲ್ಲ, ಆ ವಿಷಯ ಇವತ್ತು ನನಗೆ ಗೊತ್ತಾಗಿದೆ. ಆ ವಿಷಯ ಇವತ್ತು ನಾನು ಇಲ್ಲಿ ಬಂದಾಗ ಹೇಳಿದ್ರು ಎಲ್ಲರೂ ಫೆಬ್ರವರಿಯಲ್ಲೇ ಈ ಥರ ಆಗಿತ್ತು ಅಂತೇಳಿ ಅಲ್ಲಿ ಬರವಣಿಗೆಯಲ್ಲಿ ಕೊಟ್ಟಿದ್ವಿ, ಆದರೂ ಏನೂ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಪ್ರತಿಯೊಬ್ಬರ ಮೇಲೂ ಆಕ್ಷನ್ ಆಗೇ ಆಗುತ್ತೆ ಇದ್ರ ಬಗ್ಗೆ. ಇಲ್ಲ ನೋಡ್ತೀನಿ, ಈಗ CCTV ಸರಿ ಇಲ್ಲ ಅಂದರೆ ನಮ್ಮ ADC ಸಾಹೇಬರು ಅಡ್ಮಿನಿಸ್ಟ್ರ್ ಇದ್ದಾರೆ, ಇಲ್ಲ CCTVಗಳಿದ್ದಾವೆ, ಬಟ್ ಆ ಜಾಗದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ, ಈಗ ಮಾತಾಡ್ತೀನಿ ನಾನು ಸಾಹೇಬ್ರಿಗೆ ಮಾತಾಡಿ. ಆಡಳಿತ ಮಂಡಳಿ ಇಲ್ಲ, ಕೋರ್ಟಲ್ಲಿದೆ, ಕೋರ್ಟಲ್ಲಿ ಸ್ಟೇ ಇದೆ ಇದು. ಅದಕ್ಕೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಇಲ್ಲಿ, ಮತ್ತು ಇಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ, ಅವರೇ ನೋಡ್ಕೊಂಡು ಹೋಗ್ತಿದ್ದಾರೆ. ಇದನ್ನು ಪ್ರತಿಯೊಂದು ವಿಷಯನ ನನ್ನ ಗಮನಕ್ಕೆ ತಗೊಂಬರ್ತೀನಿ ಸಾಹೇಬ್ರು.